Gen Z. Gen Z. Gen Z. ನಾನು ಜೆನ್ಜಿ, ಈ ಮಣ್ಣಿನ ಜೆನ್ಜಿ. ನಮ್ಮ ಮೋದಿ ದಿನಕ್ಕೆ 18 ಗಂಟೆ ನಮಗಾಗಿ, ನಮ್ಮ ರಾಷ್ಟ್ರಕ್ಕಾಗಿ ಕೆಲಸ ಮಾಡ್ತಾರೆ. ಜೆನ್ಜಿ ಹೌದು 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 ಜೆನ್ಜಿ ಹೌದು 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 ಜೆನ್ಜಿ. ಸನಾತನ ಧರ್ಮದ ವೀರ ಯೋಧನಂತೆ ಧರ್ಮ ರಕ್ಷಣೆ ಮಾಡ್ತಾರೆ, ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತಾರೆ. ನಮಗೆ ಸೂಪರ್ ಅನ್ಸುತ್ತೆ, ಭಾರತ ಗ್ರೇಟ್ ಅಂತ ಖುಷಿಯಾಗುತ್ತೆ. ಯುದ್ಧದ ಈ ಸಮಯದಲ್ಲೂ ದೇಶದ ಜನ ನೆಮ್ಮದಿಗೆ ಮೋದಿನೇ ಕಾರಣವೆಂದು ಜೆನ್ಸ್ಗೆ ಅರ್ಥ ಆಗುತ್ತೆ, ಜೆನ್ಸ್ಗೆ ಅರ್ಥ ಆಗುತ್ತೆ. ಮನೆ ಇಲ್ಲ ಮಕ್ಕಳಿಲ್ಲ ಆದರೂ ಮೋದಿ ನಮಗಾಗಿ ಕಷ್ಟ ಪಡೋದು ಇಷ್ಟ ಆಗುತ್ತೆ, ನಮಗೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಮೋದಿ ಬಂದ ಮೇಲೆ 10 ವರ್ಷಗಳಲ್ಲಿ ದೇಶದ ಪ್ರಗತಿಯ ವೇಗ ನಮಗೆ ಅರ್ಥ ಆಗುತ್ತೆ, ಜೆನ್ಸ್ಗೆ ಅರ್ಥ ಆಗುತ್ತೆ. ವಿದೇಶದಲ್ಲೆಲ್ಲ ಭಾರತವೆಂದರೆ ಕೊಡುವ ಗೌರವ ನಮಗೆ ಇಷ್ಟ ಆಗುತ್ತೆ, ಇಷ್ಟ ಆಗುತ್ತೆ. ನಮಗೂ ಹೆಮ್ಮೆ ಅನಿಸುತ್ತೆ, ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ಮೋದಿನೇ ನನ್ನ ಹೀರೋ, ಈ ಜನ್ಸಿಯ ಹೀರೋ. ನನ್ನ ಹೀರೋ, ಹಾಗಾಗಿ ಮೋದಿನೇ ನನ್ನ ಹೀರೋ, ಈ ಜನ್ಸಿಯ ಹೀರೋ. ನನ್ನ ಹೀರೋ. ಮೋದಿಯ ವಿರುದ್ಧ ರಾಷ್ಟ್ರದ ವಿರುದ್ಧ ಎದ್ದಿರುವ ಇದು ರಾಷ್ಟ್ರದ್ರೋಹಿ ಕಾಕ್ರೋಚೆಂದು ಈ ಜೆನ್ಸಿಗೆ ಅರ್ಥ ಆಗುತ್ತೆ, ಅರ್ಥ ಆಗುತ್ತೆ. ರಾಷ್ಟ್ರದ ಒಳಿತಿಗಾಗಿ, ಭವಿಷ್ಯಕ್ಕಾಗಿ ಕಾಕ್ರೋಚ್ ಅನ್ನು ಹೊಸಕಿ ಹಾಕ್ತೇವೆ, ಅದರ ಕಳ್ಳಾಟ ನಿಲ್ಲಿಸುತ್ತೇವೆ. ನಮ್ಮ ಮುಂದೆ ನಿಮ್ಮ ಆಟ ನಡೆಯೋಲ್ಲ. ನಾನು ಜನ್ಸಿ ಈ ರಾಷ್ಟ್ರದ ಈ ಪುಣ್ಯ ಭೂಮಿಯ ನಾನು ಹೇಳ್ತಾ ಇದ್ದೀನಿ. ಜನ್ಸಿ